ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಐಸ್ ಕ್ರೀಮ್ ಸ್ಟಿಕ್ ಬರುತ್ತಲ್ವ, ಅದರಿಂದ ನಾವು ಒಂದು ವಾಲ್ ಡೆಕೋರೇಟ್ನ ಹೇಗೆ ಮಾಡ್ಬೋದು, ಡೆಕೋರೇಷನ್ ಐಟಮ್ನ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಮನೇಲಿ ವೇಸ್ಟಾಗಿ ಬಿದ್ದಿರೋ ಅಂಥ ಪಾರ್ಸೆಲ್ ಬಂದಿರೋಂಥ ಬಾಕ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ನೋಡಿ, ನಾನು ಒಂದು ಫಸ್ಟು ದೊಡ್ಡ ಸರ್ಕಲ್ ಹಾಕಿದ್ದೀನಿ. ಆ ಸರ್ಕಲ್ ಅಂದರೆ ನೀವು ಮನೇಲಿ ಯಾವ್ದಾದ್ರು ಪ್ಲೇಟ್ ಇರುತ್ತೆ, ಆ ಥರ ಪ್ಲೇಟ್ ತೊಗೊಂಡು ಒಂದು ಸರ್ಕಲ್ ಹಾಕ್ಕೋಬೋದು. ಹಾಗೆ ಅದಕ್ಕಿಂತ ಚಿಕ್ಕ ಪ್ಲೇಟ್ ಬರುತ್ತೆ, ಒಂದು 2 ಇಂಚಷ್ಟು ವೇರಿಯೇಷನ್ ಇರೋವಂಥ ಪ್ಲೇಟ್ನ ತೊಗೊಂಡು ಮತ್ತು ಒಳಗೆ ಒಂದು ಸರ್ಕಲ್ ಹಾಕ್ಕೋಬೇಕಾಗುತ್ತೆ. ನೋಡಿ, ಆ ಸರ್ಕಲ್ ಹಾಕ್ಕೊಂಡ್ಮೇಲೆ ನಾನೀಗ ಅದನ್ನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಏನಂದರೆ ಫಸ್ಟು ದೊಡ್ಡ ಪ್ಲೇಟಲ್ಲಿ ಏನು ಮಾಡಿದ್ದೆ ಅಲ್ಲ, ಅದನ್ನು ಕಟ್ ಮಾಡಿ ತೊಗೋತಾ ಇದ್ದೀನಿ. ನೋಡಿ, ಈ ರೀತಿ ತೊಗೊಂಡು ಅದು ಫಸ್ಟು ನಾವು ಲಾಸ್ಟ್ ಏನಿರುತ್ತಲ್ಲ ಆ ರಿಂಗ್ನ ಕಟ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ಇನ್ನೊಂದು ಸ್ಮಾಲ್ ತಟ್ಟೆಯಲ್ಲಿ ನಾವು ಮಾಡ್ಕೊಂಡಂಥ ರಿಂಗ್ ಇರುತ್ತಲ್ಲ, ಅದನ್ನು ಕೂಡ ಈ ಕಟರ್ ಸಹಾಯದಿಂದ ಕಟ್ ಮಾಡಿ ತೊಗೋತಾ ಇದ್ದೀನಿ. ನೋಡಿ, ನಮಗೆ ಇವಾಗ ಈ ರೀತಿ ಒಂದು ಸರ್ಕಲ್ಲು ಬಂದಿದೆ. ಆ ಸರ್ಕಲ್ಲು ಸೆಂಟರಲ್ಲಿರೋದು ನಮಗೇನು ಯೂಸ್ ಆಗೋಲ್ಲ. ಜಸ್ಟ್ ನಮಗೇನು ಆ ಕಡೆ ಈ ಕಡೆ ಎಲ್ಲ ತೆಗೆದು ಒಂದು ಬಾರ್ಡರ್ ಇರುತ್ತಲ್ವ, ಅದಷ್ಟೇ ಯೂಸ್ ಮಾಡ್ಕೊಳಕ್ಕಾಗುತ್ತೆ. ನೋಡಿ, ಇವಾಗ ನಾನು ಐಸ್ ಕ್ರೀಮ್ ಸ್ಟಿಕ್ಸ್ನ ತೊಗೋತಾ ಇದ್ದೀನಿ. ಆ ಐಸ್ ಕ್ರೀಮ್ ಸ್ಟಿಕ್ಸ್ನ ನಾವೇನೂ ಇಲ್ಲ, ಈ ಸರ್ಕಲ್ ಪೂರ್ತಿಯಾಗಿ ಸ್ಟಿಕ್ ಮಾಡ್ಕೋತಾ ಬರಬೇಕು. ಒಂದು ಗ್ಲೂ ಸಹಾಯದಿಂದ ಈ ರೀತಿ ಮಾಡ್ಕೋತಾ ಬಂದರೆ ಆಗೋಗುತ್ತೆ. ಹಾಗೆ ನೀವು ಸೆಂಟರ್ ಪಾರ್ಟ್ ಏನಿರುತ್ತಲ್ವ, ಅದನ್ನು ಕಟ್ ಮಾಡದೆ ತೊಗೊಂಡ್ರೆ ಅದರಲ್ಲಿ ನೀವು ಸೆಂಟರಲ್ಲಿ ಮಿರರ್, ಆ ಸೈಜ್ ಮಿರರ್ನ ತೊಗೊಂಡು ಬರಬೇಕಾಗತ್ತೆ. ಸೊ ಆ ಸೈಜ್ ಮಿರರ್ನ ಇಟ್ಬಿಟ್ಟು ನೀವು ಆ ಥರನೂ ಕೂಡ ಡೆಕೋರೇಷನ್ ಮಾಡ್ಕೋಬೋದು. ನಾನು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಯಾವಾಗಾದರೂ ಶೇರ್ ಮಾಡ್ತೀನಿ. ಈಗ ನೋಡ್ತಾ ಇದ್ದೀರಲ್ಲ, ನೀವು ಈ ರೀತಿ ಲಾಂಗ್ ಸ್ಟಿಕ್ಸ್ ಆದರೂ ತೊಗೋಬೋದು, ಇಲ್ಲ ಸ್ಮಾಲ್ ಆದರೂ ತೊಗೋಬೋದು. ತುಂಬ ಕಡಿಮೆ ದುಡ್ಡಲ್ಲೇ ನಾವು ಮಾಡ್ಕೋಬೋದು. ಹಾಗೆ ಇದಾದ ತಕ್ಷಣ ನಾನು ಬ್ಯಾಕ್ ಸೈಡಲ್ಲಿ ಸ್ಟಿಕ್ಸ್ನ ಅಂಟಿಸ್ಕೊತಾ ಇದ್ದೀನಿ. ನಿಮಗೆ ಗೊತ್ತೇ ಇರುತ್ತೆ, ಈ ರೀತಿ ಲಾಂಗ್ ಸ್ಟಿಕ್ಸ್ ಸಿಗುತ್ತೆ. ನೀವು ಬೇಕು ಅಂದರೆ ಇದ್ರದ್ದು ಮೆಟೀರಿಯಲ್ಲು ಯಾವುದಾದ್ರೂ ಬೇಕು ಅಂತ ಹೇಳಿದ್ರೆ, ನಾನು ತೊಗೊಂಡಿರೋ ಶಾಪ್ ಆನ್ಲೈನಲ್ಲೂ ಕೂಡ ಸೇಲ್ ಮಾಡ್ತಾರೆ. ಸೊ ಅದನ್ನು ಕೂಡ ಅವ್ರ ನಂಬರ್ ಕೂಡ ನಿಮ್ಗೆ ಹಾಕ್ತೀನಿ. ನೋಡಿ, ಈ ಎಕ್ಸ್ಟ್ರಾ ಸ್ಟಿಕ್ಸ್ ಏನಿರುತ್ತೆ ಅದನ್ನು ನಾನು ನೇಲ್ ಕಟ್ಟರ್ ಸಹಾಯದಿಂದ ಎಲ್ಲ ಕಟ್ ಮಾಡಿಕೊಂಡೆ. ಹಾಗೆ ಇವಾಗ ಸೆಂಟರಲ್ಲಿ ಡೆಕೋರೇಷನ್ ಮಾಡೋದಕ್ಕೋಸ್ಕರ ರೋಸ್ನ ಮಾಡ್ಕೋತಾ ಇದ್ದೀನಿ. ಅದಕ್ಕೂ ಕೂಡ ನಾವು ಒಂದು ಕಲರ್ ಪೇಪರ್ನ ತೊಗೋಬೇಕಾಗುತ್ತೆ. ನೀವು ಯಾವ ಕಲರಲ್ಲಾದರೂ ತೊಗೋಬೋದು. ನಾನು ಫಸ್ಟ್ ಒಂದು ರೆಡ್ ಕಲರಲ್ಲಿ ಕೂಡ ಮಾಡಿದ್ದೆ, ಹಾಗೆ ಪಿಂಕ್ ಕಲರಲ್ಲಿ ಇನ್ನೊಂದು ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಒಂದು ಬೌಲ್ ಇರುತ್ತೆ, ಆ ಬೌಲಿಂದ ನೀವು ಕಲರ್ ಪೇಪರಲ್ಲಿ ಸರ್ಕಲ್ ಹಾಕ್ಕೋಬೋದು. ಇದೇ ಒಂದು ಅಳತೆಯಲ್ಲಿ ಸರ್ಕಲ್ ಹಾಕ್ಕೊಂಡ್ರೆ ಆಗುತ್ತೆ. ನೀವು ಒಂದು ಒಟ್ಟಿಗೆ 4-5 ಇಟ್ಕೊಂಡು ಕೂಡ ಹಾಕೋಬೋದು. ನೋಡಿ, ನಾನಿವಾಗ ಒಂದು 2-3 ಒಟ್ಟಿಗೆ ಸರ್ಕಲಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ರೀತಿ ಚಕ್ರ ಥರನೇ ಕಟ್ ಮಾಡ್ಕೋತಾ ಬರಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಿ ಅದೇ ರೀತಿ ಚಕ್ರ ಥರ ಕಟ್ ಮಾಡಿಕೊಂಡು ಸೆಂಟ್ರಲ್ಲಿ ಬಿಟ್ಕೋಬೇಕಾಗುತ್ತೆ. ನೋಡಿ, ನಾವು ಜಾಸ್ತಿ ಇಟ್ಕೊಂಡ್ರೂ ಕೂಡ ಈ ರೀತಿ ಓಪನ್ ಮಾಡಿ ತೊಗೋಬೋದು. ನೀವು ಎಷ್ಟಾದರೂ ಈ ರೀತಿ ಕಟ್ ಮಾಡ್ಕೋಬೋದು. ಆಮೇಲೆ ಈಗ ನೋಡ್ತಾ ಇದ್ದೀರಲ್ಲ, ಈ ಸೆಂಟರಲ್ಲಿ ಲಾಸ್ಟಿಗೇನೋ ತುದಿ ಇರುತ್ತಲ್ಲ, ಅದನ್ನು ಸರ್ಕಲ್ ಥರ ಸುತ್ಕೋತಾ ಬರ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಎಳೆದು ಸುತ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ನೋಡಿ, ಇದೇ ರೀತಿ ನಾವು ಆಲ್ಮೋಸ್ಟ್ ಒಂದು 15-20 ರೋಸ್ ಬೇಕಾಗತ್ತೆ. ಈ ರೀತಿ ಆದಮೇಲೆ ನೋಡಿ, ಆ ಸರ್ಕಲ್ ಏನಿರುತ್ತೆ ಲಾಸ್ಟಿಗೆ, ಆ ಸರ್ಕಲಲ್ಲಿಟ್ಟು ಗ್ಲೂ ಹಾಕಿ ನಾವು ಏನು ಸುತ್ತಿರ್ತೀವಲ್ಲ ಅದನ್ನು ಸ್ವಲ್ಪ ಲೂಸ್ ಕೈ ಬಿಟ್ಟು ಅದನ್ನು ಅದಕ್ಕೆ ಪ್ರೆಸ್ ಮಾಡಿದ್ರೆ ಆಗುತ್ತೆ. ಯಾಕಂದರೆ ಇದು ತುಂಬ ಒಂದೊಂದು ಸಾರಿ ಇದ್ರದ್ದು ಹೇಗೆ ಅಂತಲೇ ಗೊತ್ತಾಗಲ್ಲ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ಎಲ್ಲ ರೋಸಸ್ನೂ ಕೂಡ ಆ ಸೆಂಟರಲ್ಲಿ ಸರ್ಕಲ್ ಇದೆಯಲ್ಲ ಅದಕ್ಕೆ ಅಂಟಿಸ್ಕೊತಾ ಬರ್ತಾಯಿದ್ದೀನಿ. ನಿಮ್ಮ ಒಂದು ಮೆಜರ್ಮೆಂಟ್ ಮೇಲೆ ರೋಸಸ್ ಬೇಕಾಗುತ್ತೆ. ನೋಡಿ, ಇವಾಗ ನಾನು ಉಲ್ಟಾ ತೊಗೊಂಡು ಥ್ರೆಡ್ ಇರುತ್ತಲ್ಲ ಮನೇಲಿ, ಅದೇ ನಾರ್ಮಲ್ ಥ್ರೆಡ್ಡೇ ಸಾಕಾಗುತ್ತೆ. ಸೊ ಆ ಥ್ರೆಡ್ಡನ್ನು 2 ಎಳೆಯಲ್ಲಿ ತೊಗೊಂಡು ಕಟ್ ಮಾಡಿ ಗ್ಲೂ ಹಾಕಿ ಅಂಟಿಸ್ಕೊಂಡು ಅದ್ರ ಮೇಲೆ ಒಂದು ಪೇಪರ್ನ ಅಂಟಿಸ್ಕೊಂಡ್ರೆ ಸಾಕಾಗುತ್ತೆ. ಪೇಪರ್ ಅವಶ್ಯಕತೆ ಏನಿರಲ್ಲ, ನಾನು ತೊಗೊಂಡಿರೋ ಗ್ಲೂ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಬಟ್ ಯಾವುದಕ್ಕೂ ಒಂದು ಸೇಫ್ಟಿ ಇರಲಿ ಅಂಥೇಳಿ ನಾನು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ನೀವು ಏನು ಮೆಟೀರಿಯಲ್ಸ್ ಎಲ್ಲ ನೋಡಿದ್ದೀರಾ, ಅದೆಲ್ಲ ಮೆಟೀರಿಯಲ್ಸು ಕೂಡ ನಮಗೆ ಆನ್ಲೈನಲ್ಲಿ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಬಟ್ ನಾನು ತೊಗೊಂಡಿರೋ ಶಾಪ್ ಅವರು ಕೂಡ ಆನ್ಲೈನಲ್ಲಿ ಸೇಲ್ ಮಾಡ್ತಾಯಿದ್ದಾರೆ. ನಿಮಗೆ ಬೇಕು ಅಂದರೆ ಅವ್ರ ಫೋನ್ ನಂಬರ್ನ ಹಾಕ್ತೀನಿ, ತೊಗೋಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ
ನಾವು ಹಾಗೆ ಇದನ್ನು ಬೆಡ್ರೂಮಲ್ಲಿ ಹಾಕ್ಕೋಬೋದು ಅಥವಾ ಹಾಲಲ್ಲಿ ಡೆಕೋರೇಟಿವ್ ಆಗಿ ನಿಮಗೆ ಎಲ್ಲಿ ಬೇಕಾಗುತ್ತೆ ಅಲ್ಲಿಗೆ ಹಾಕ್ಕೋಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಬೇಕಿದ್ರೆ ಇದಕ್ಕೆ ಗೋಲ್ಡ್ ಕಲರ್ ಪೇಂಟ್ ಕೂಡ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಒಳಗಡೆ ಮಿರರ್ ಕೂಡ ಹಾಕ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ಸಣ್ಣ ವಾಲ್ ಡೆಕೋರೇಷನ್ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.